ಇಡೀ ಇಂಡಿಯಾನೇ ಪ್ರೇ ಮಾಡ್ತು ಈ ಗ್ರೇಟ್ ಸೋಲ್ಜರ್ಗೋಸ್ಕರ ಮತ್ತೆ ಭೂಮಿಗೆ ವಾಪಸ್ ಬರಬೇಕಂತ. ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರಲ್ಲ, ಆದರೆ ಧೈರ್ಯ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸುನೀತಾ ವಿಲಿಯಮ್ಸ್ ಅವರು. ಫ್ಯಾಮಿಲಿ ಇಲ್ಲ, ಗ್ರಾವಿಟಿ ಇಲ್ಲ, ಸ್ಪೇಸ್ನಲ್ಲಿ ಹೇಗೆ 286 ದಿನ ಸರ್ವೈವ್ ಆದ್ರು, ಅಲ್ಲಿನ ಜೀವನ ಹೇಗಿತ್ತು. ಫಾರ್ ಎಕ್ಸಾಂಪಲ್, ನೀವೇನಾದರೂ 8 ದಿನ ಟ್ರಿಪ್ಗೆ ಅಂತ ಹೋಗಿ ಅಲ್ಲಿಂದ ವಾಪಸ್ ಬರೋದಕ್ಕೆ 286 ದಿನ ಆಗುತ್ತೆ ಅಂದರೆ ನಿಮ್ಮ ರಿಯಾಕ್ಷನ್ ಏನು? ಇದೇ ಥರ ಸುನೀತಾ ವಿಲಿಯಮ್ಸ್ ಅವರ ಲೈಫಲ್ಲೂ ಕೂಡ ನಡೆದಿತ್ತು. ಸೊ ಅವರು ಒಂದು ಮಿಷನ್ ಮೇಲೆ ಸ್ಪೇಸ್ಗೆ ಹೋಗ್ತಾರೆ, ಅಲ್ಲಿಂದ ಬರೋದಕ್ಕೆ ಆಗಲ್ಲ, 286 ದಿನ ಅಲ್ಲೇ ಸ್ಟಕ್ ಆಗಬೇಕಾಗುತ್ತೆ. ಅಲ್ಲಿನ ಅವರ ಜೀವನ ಹೇಗಿತ್ತು, ಅಲ್ಲಿ ಅವರು ಹೇಗೆ ಸರ್ವೈವ್ ಆದರು, ಅವ್ರಿಗೆ ಫುಡ್ಡು, ಊಟ, ನೀರು, ಅಲ್ಲಿನ ವಾತಾವರಣ ಹೇಗಿತ್ತು ಅನ್ನೋದನ್ನು ಒಂದು ಪಾಡ್ಕ್ಯಾಸ್ಟ್ನಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸುನೀತಾ ವಿಲಿಯಮ್ಸ್ ಇವರೊಬ್ಬ ಗ್ರೇಟ್ ಸೋಲ್ಜರ್, ಹೌದು, ಎಲ್ಲರಿಗೂ ಗೊತ್ತಿರೋ ವಿಷಯ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರೊಬ್ಬ ನಾಸಾದ ಆಸ್ಟ್ರೋನಟ್. ಸೊ ಇವರು ಒಬ್ಬ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿರ್ತಾರೆ, ಮತ್ತೆ ಅದರಿಂದ ವಾಪಸ್ ಬಂದು ಆಸ್ಟ್ರೋನಟ್ ಆಗಿ ಸೆಟಲ್ ಆಗಿರ್ತಾರೆ. ಇವರು ಸ್ಪೇಸ್ಗೆ ಸುಮಾರು ಬಾರಿ ಹೋಗ್ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಅದು ಒಂದು ಟ್ರಿಪ್ ಥರ ಇರುತ್ತಂತೆ. ಸೊ ಇದೇ ಥರ ಹೇಳ್ತಾ ಇಂಟರ್ವ್ಯೂದಲ್ಲಿ ನನಗೆ ಇನ್ನೂ ಖುಷಿ ಆಯಿತು, ಅಲ್ಲಿ ಇರೋದಕ್ಕೆ ನನಗೆ ಬೋನಸ್ ಸಿಕ್ತು, ಇನ್ನೂ ಖುಷಿ ಆಯಿತು ಅಂತ ಅವರು ಶೇರ್ ಮಾಡ್ಕೊಳ್ತಾರೆ. 2024 ಜೂನ್ 5ರಂದು ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲಿಯಮ್ಸ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಕ್ರಾಫ್ಟ್ಗೆ ಹೋಗ್ತಾರೆ. ಸೊ ಅವರು ಒಂದು ಮಿಷನ್ ಮೇಲೆ ಹೋಗ್ತಾರೆ, 8 ದಿನ ಅಂತ ಹೋಗೋದು, ಅಲ್ಲಿಂದ ಮತ್ತೆ ವಾಪಸ್ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ದಿರೋ ಪರಿಸ್ಥಿತಿ. ಯಾಕೆಂದರೆ ರಾಕೆಟ್ ಏನೋ ಆರಾಮಾಗಿ ಮೇಲೆ ಹೋಯಿತು, ಎಲ್ಲರೂ ಕ್ಲಾಪ್ಸ್ ಕೂಡ ಮಾಡಿದ್ರು, ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರಾಕೆಟ್ ಮೇಲೆ ಹೋಯ್ತಲ್ಲ ಅಂತ. ಬಟ್ ಅಲ್ಲಿ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ರಾಕೆಟ್ ಚಿಕ್ಕ ಇಂಜನ್ಗಳು ಫೇಲ್ ಆಗಿದ್ದೇವೆ ಅಂತ. ಆಮೇಲೆ ಇವರು ಪೈಲಟ್ ಆಗಿರೋದ್ರಿಂದ ಅದನ್ನು ಹೇಗೋ ರೆಡಿ ಮಾಡಿಕೊಂಡು ಸ್ಪೇಸ್ಗೆ ಕನೆಕ್ಟ್ ಆಗ್ತಾರೆ. ಬಟ್ ಮತ್ತೆ ಅಲ್ಲಿಂದ ವಾಪಸ್ ಬರಬೇಕಂದ್ರೆ ಅವರು ಪ್ರಾಣವನ್ನು ಬಿಡಬೇಕಾಗುತ್ತೆ. ಯಾಕಂದರೆ ಆ ರಾಕೆಟ್ ಅನ್ನೋದು ಮತ್ತೆ ಕೆಳಗಡೆಗೆ ವಾಪಸ್ ಬಂದರೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ. ಆ ಕಾರಣದಿಂದ ಅಲ್ಲೇ ಸ್ಟಕ್ ಆಗಬೇಕಾಗುತ್ತೆ. ಅಲ್ಲಿ ಎಷ್ಟು ದಿನ ಆಗುತ್ತೋ ಅಂತ ಅವ್ರಿಗೂ ಗೊತ್ತಿರಲ್ಲ, ಇಲ್ಲಿ ನಮ್ಮ ಕೆಳಗಡೆ ಇದ್ದ ಇಂಜಿನಿಯರ್ಸ್ಗೂ ಗೊತ್ತಿರಲ್ಲ. ಸೊ ಅಲ್ಲೇ ಸ್ಟಕ್ ಆದರು. ಸೊ ಅವ್ರ ಎಕ್ಸ್ಪೀರಿಯನ್ಸು ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾ ಅವ್ರಿಗೆ ಅಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗಿದ್ದು ಒಂದು ಟಾಯ್ಲೆಟು ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಭೂಮಿ ಮೇಲೆ ಗ್ರಾವಿಟಿ ಇರೋದ್ರಿಂದ ನಾವು ಏನೇ ಆದರೂ ಕೆಳಗಡೆಗೆ ಹೊಟ್ಟೋಗುತ್ತೆ. ನಾವು ಟಾಯ್ಲೆಟ್ಗೆ ಹೋದ್ರೂ ಅದು ಕೆಳಗಡೆಗೆ ಹೊಟ್ಟೋಗುತ್ತೆ, ನಾವು ಏನೇ ವಸ್ತು ಮೇಲೆ ಹಾಕಿದ್ರೂ ಅದು ಕೆಳಗಡೆಗೆ ಬಂದು ಬೀಳುತ್ತೆ. ಅದೇ ಸ್ಪೇಸ್ನಲ್ಲಿ ಆ ಥರ ಅಲ್ಲ, ಅಲ್ಲಿ 0% ಗ್ರಾವಿಟಿ ಇರೋದ್ರಿಂದ ಅಲ್ಲಿ ಯಾವುದೇ ವಸ್ತು ಆಗಲಿ ಮನುಷ್ಯನೇ ಆಗಲಿ ತೆಲ್ಕೊಂಡಿರಬೇಕಾಗುತ್ತೆ, ಕೆಳಗಡೆಗೆ ಬೀಳಲ್ಲ, ಯಾಕಂದರೆ ಗ್ರಾವಿಟಿ ಇಲ್ಲ ಅಲ್ಲಿ. ಸೊ ಅವರು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಆ ನೀರೆಲ್ಲ ಕೆಳಗಡೆಗೆ ಹೋಗ್ದಿರ ತೇಲ್ಕೊಂಡು ಅವರು ಮೇಲೆ ಬೀಳೋ ಚಾನ್ಸಸ್ ಇದ್ದಂತೆ. ಈ ಥರ ಅವರು ನಗಾಡ್ತಾ ಹೇಳ್ತಾರೆ. ಸೊ ಇನ್ನು ಪರಿಸ್ಥಿತಿ ಹೆಂಗಪ್ಪ ಅಂದರೆ ಅಲ್ಲಿ ಏನಾದರೂ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಒಂದು ಪೈಪ್ಗಳನ್ನೋದು ಇರುತ್ತಂತೆ, ವ್ಯಾಕ್ಯೂಮ್ ಕ್ಲೀನರ್ ಥರ. ಅಲ್ಲಿ ಟಾಯ್ಲೆಟ್ಗೆ ಹೋದರೆ ಆ ಪೈಪು ವ್ಯಾಕ್ಯೂಮ್ ಕ್ಲೀನರ್ ಥರ ಹೇಳ್ಕೊಳ್ಳುತ್ತಂತೆ. ಸೊ ಅದಕ್ಕೆ ರೋಡೇ ಆಗಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತಂತೆ. ಸೊ ಇನ್ನು ಸ್ಪೇಸ್ನಲ್ಲಿದ್ದಾರೆ, ಅವ್ರಿಗೆ ಎಮೋಷನ್ ಇರಲ್ವಾ, ಅವ್ರ ಫ್ಯಾಮ್ಲಿ ಎಲ್ಲ ನೆನಪಾಗಲ್ವಾ ಅಂದರೆ ನೆನಪಾಗೋತಾರೆ. ಒಂದಿನ ಎಮೋಷನ್ ಆದ್ರಂತೆ, ಎಮೋಷನ್ ಆಗಿಬಿಟ್ಟು ಅವರು ಕ್ರೈ ಮಾಡಿದ್ರಂತೆ, ಅವರು ಅಳ್ಕೊಂಡ್ರಂತೆ. ಅಳಿದ್ರೂ ಕೂಡ ಆ ಕಣ್ಣಿನ ಹಣ್ಣುಗಳು ಕೆಳಗಡೆಗೆ ಬೀಳಿಲ್ವಂತೆ, ನಮ್ಮ ಕಣ್ಣಿನಲ್ಲೇ ಬಬ್ಬಲ್ ಥರ ಅಲ್ಲೇ ಇರುತ್ತಂತೆ. ಅದನ್ನು ನಾವು ಕೈಯಲ್ಲಿ ಒರೆಸಿದ್ರೆ ಮಾತ್ರ ಕೆಳಗಡೆಗೆ ಬೀಳುತ್ತಂತೆ, ಕೆಳಗಡೆಗೂ ಬೀಳಲ್ಲ, ಅಲ್ಲೇ ಗಾಳಿನಲ್ಲಿ ನಮ್ಮ ಕಣ್ಣಿಂದ ಆಚೆ ಬರುತ್ತೆ ಅಷ್ಟೇ. ಸುನೀತಾ ವಿಲಿಯಮ್ಸ್ ಅವ್ರಿಗೆ ನಮ್ಮ ಭಾರತ ಅಂದರೆ ತುಂಬ ಇಷ್ಟ ಇರುತ್ತೆ. ಅಲ್ಲಿ ನಮ್ಮ ಇಂಡಿಯಾ ಹೇಗೆ ಕಾಣುತ್ತೆ ಅಂತ ಕೇಳಿದರೆ ನೈಟ್ ಹೊತ್ತು ಲೈಟ್ಗಳೆಲ್ಲ ಕೂಡಿದ್ದು ಒಂದು ನಮ್ಮ ಮನುಷ್ಯರ ನರಗಳಿರುತ್ತಲ್ಲ ಆ ಥರ ಲೈಟ್ಗಳೆಲ್ಲ ಕೂಡ್ಕೊಂಡು ಒಂದು ನರಗಳ ಥರ ಇರುತ್ತೆ ನಮ್ಮ ಇಂಡಿಯಾ ಅಂತ ಅವರು ಹೇಳ್ತಾರೆ. ಇವ್ರಿಗೂ ಮತ್ತು ನಮ್ಮ ಭೂಮಿಗೂ ಕನೆಕ್ಷನ್ ಹೇಗಪ್ಪ ಅಂದರೆ ವಿಡಿಯೋ ಕಾಲ್ಸ್ ಆಪ್ಷನ್ ಇತ್ತಂತೆ. ಸೊ ವಿಡಿಯೋ ಕಾಲ್ಸಿಂದ ಅವ್ರ ಫ್ಯಾಮಿಲಿನ ನೋಡೋದು, ಹಾಗೆ ನಮ್ಮ ಇಂಜಿನಿಯರ್ಸ್ನ ಕೆಳಗಡೆ ಇದ್ದ ಇಂಜಿನಿಯರ್ಸ್ನ ನೋಡಿಕೊಂಡು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರಂತೆ ಇವರು. ಇದೇ ಥರ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಏನಪ್ಪ ಅಂದರೆ ನಾವು ಭೂಮಿ ಮೇಲೆ ಚಿಕ್ಕ ವಿಷಯಗಳಿಗೆಲ್ಲ ಗಲಾಟೆ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ, ಅದೇ ಸ್ಪೇಸ್ನಲ್ಲಿ ಆ ಥರ ಇರೋದಿಲ್ಲ. ಯಾಕಂದರೆ ಅವ್ರು ಬೇರೆ ಕಂಟ್ರಿ ಆಗಿದ್ರು, ನಾನು ಬೇರೆ ಕಂಟ್ರಿ ಆಗಿದ್ರು, ಒಂದೇ ಹತ್ರ ಕುತ್ಕೊಂಡು ಊಟ ಮಾಡಿಕೊಂಡು ಜೋಕ್ಸ್ ಹಾಕ್ಕೊಂಡು ನಗಾಡಿಕೊಂಡು
ಸೊ ಈ ಥರ ಟೈಮ್ ಪಾಸ್ ಮಾಡೋದ್ರಿಂದ ಅವ್ರಿಗೆ ಅಲ್ಲಿ ಏನು ಗಲಾಟೆ ಬರಲ್ವಂತೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾ ಇದ್ರಂತೆ. ಸೊ ಅವ್ರಿಗೆ ಅಲ್ಲಿ ಊಟ ಹೇಗಪ್ಪ ಅಂದರೆ, ಅಲ್ಲಿ ಭೂಮಿ ಮೇಲಿಂದ ಫಸ್ಟೇ ಅವರು ಪ್ಯಾಕೆಟ್ಗಳಲ್ಲಿ ಊಟವನ್ನು ಎತ್ಕೊಂಡು ಹೋಗಿದ್ರಂತೆ. ಸೊ ಅದೇ ಊಟ ಸ್ವಲ್ಪ ಸರ್ವೈವ್ ಆಯ್ತಂತೆ, ಅದನ್ನೇ ತಿಳ್ಕೊಂಡಿದ್ರಂತೆ. ಇನ್ನು ನೀರು ಅಂದರೆ, ನೀರು ಕುಡಿಯೋಣ ಅಂದರೆ ಗಾಳಿನಲ್ಲೇ ತೇಲ್ಕೊಂಡಿರುತ್ತಂತೆ, ಅದನ್ನು ಕ್ಯಾಚ್ ಮಾಡಿಕೊಂಡು ನುಂಗಬೇಕಾಗಿತ್ತಂತೆ. ಇನ್ನು ಸ್ನಾನ ಹೇಗಪ್ಪ ಅಂದರೆ ಇದು ದೂರದ ಮಾತು, ವೆಟ್ ವೈಪ್ಸಿಂದ ಕ್ಲೀನ್ ಮಾಡಿಕೊಂಡು ಇದ್ರಂತೆ. ಫೈನಲಿ ನಮ್ಮ ಭೂಮಿ ಮೇಲೆ ಲ್ಯಾಂಡ್ ಆಗ್ತಾರೆ, ಅದು ಸಮುದ್ರದಲ್ಲಿ ಆಗ್ತಾರೆ. ಸೊ ಫಸ್ಟ್ ಟೈಮ್ ಅವ್ರ ಭೂಮಿಗೆ ಬಂದ ಮೇಲೆ ಅವ್ರಿಗೆ ತಲೆ ಸುತ್ತಿತ್ತಂತೆ. ಯಾಕಂದರೆ ಮೇಲೆ ಝೀರೋ ಗ್ರಾವಿಟಿ ಇರೋದ್ರಿಂದ ಕೆಳಗಡೆ ಗ್ರಾವಿಟಿ ಇರುತ್ತಲ್ವಾ, ಸೊ ಆ ಕಾರಣದಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯ್ತಂತೆ. ಇವರು ಅದರಿಂದ ವಾಪಸ್ ಬರೋದಕ್ಕೆ ತುಂಬ ವಾರಗಳೇ ಆಯ್ತಂತೆ ಇವ್ರಿಗೆ. ಸೊ ಗ್ರಾವಿಟಿ ವರ್ಕ್ ಆಗ್ತಾ ಇದೆ ಅಂತ ಅವರು ನೆನಪು ಮಾಡ್ಕೊಂಡ್ರಂತೆ. ಹೀಗೆ ನಮ್ಮ ಭೂಮಿ ತುಂಬ ಸುಂದರವಾಗಿದ್ದು ನಮ್ಮ ಭೂಮಿಯನ್ನು ನಾವೇ ಕಾಪಾಡ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ತುಂಬ ಅಂದರೆ ತುಂಬ ಕನೆಕ್ಟ್ ಮಾತಲ್ವ ಇದು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಇವರ ಲೈಫ್ ಸ್ಟೋರಿದಲ್ಲಿ ನಾವು ಏನು ತಿಳ್ಕೊಬೇಕಂದ್ರೆ, ಪರಿಸ್ಥಿತಿ ಯಾವತ್ತೂ ನಮ್ಮ ಕೈಯಲ್ಲಿ ಇರೋದಿಲ್ಲ, ಧೈರ್ಯ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. ನಾವು ಯಾವುದೇ ಕೆಲಸಕ್ಕೆ ಹೋದ್ರೂ ನಮಗೆ ಧೈರ್ಯ ಅನ್ನೋದಿದ್ದರೆ ನಾವು ಅದನ್ನು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಟೀಮ್ ವರ್ಕ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಹೇಳ್ತಾರೆ. ಯಾಕಂದರೆ ಯಾವುದೇ ಕೆಲಸಕ್ಕೆ ಒಂದು ಟೀಮ್ ಅನ್ನೋದಿದ್ದರೆ ಅದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ನಡೆದೋಗುತ್ತೆ. ಸೊ ಹಾಗೆ ನಮ್ಮಲ್ಲಿಯೂ ಕೂಡ ಮೆಂಟಲ್ ಸ್ಟ್ರೆಂತ್ ಆ್ಯಂಡ್ ಫಿಸಿಕಲ್ ಸ್ಟ್ರೆಂತ್ ಇದ್ದರೆ ಮಾತ್ರ ಆ ಕೆಲಸವನ್ನು, ಆ ಗುರಿಯನ್ನು ನಾವು ತಟ್ಟಬಹುದು ಅಂತ ಇವರು ಹೇಳ್ತಾರೆ. ಸೊ ನಮಗೆ ಸುನೀತಾ ಅವರ ಜೀವನ ಹೇಳೋದು ಒಂದೇ ಮಾತು, ಎಷ್ಟೇ ಕಷ್ಟ ಇದ್ದರೂ ಸಾಧನೆ ಮಾಡೋ ಮನಸ್ಸು ಇದ್ದರೆ ಯಾವುದು ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ವಲ್ಲ. ಸೊ ಅನಿಸೋದಿಲ್ಲ. ಸೊ ತುಂಬ ಅಂದರೆ ತುಂಬ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಈ ಸುನೀತಾ ವಿಲಿಯಮ್ಸ್ ಅವರು. ತುಂಬ ಅಂದರೆ ತುಂಬ ಗ್ರೇಟ್ ಸೋಲ್ಜರ್. ಸೊ ಇವ್ರ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರಲ್ಲ, ಇವ್ರಿಗೋಸ್ಕರ, ಗ್ರೇಟ್ ಸೋಲ್ಜರ್ಗೋಸ್ಕರ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇವ್ರ ಬಗ್ಗೆ ಕಮೆಂಟ್ ಅನ್ನೋದು ತಿಳಿಸಿ, ಈ ಥರ ಗ್ರೇಟ್ ಸೋಲ್ಜರ್ ಬಗ್ಗೆ. ಸೊ ನಿಮ್ಮ ಒಪಿನಿಯನ್ ಏನು ಇವ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್, ಜೈ.